ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ನೀರಿಗಾಗಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಗೋಕಾಕ್ ಮೂಡಲಗಿ ತಾಲೂಕಿನ ರೈತರು ಇಂದು ಬೆಳಗಾವಿ ಕರ್ನಾಟಕ ನೀರಾವರಿ ನಿಗಮದ ಚೀಫ್ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ಬಲದಂಡೆ ಕಾಲುವೆ ನೀರು ಪ್ರತಿದಿನ 2,000 ಕ್ಯೂಸೆಕ್ ಬಿಡಲು ಆಗ್ರಹಿಸಿದ್ದಾರೆ. ಕಚೇರಿ ಒಳಗೆ ಹೋಗಲು ಪೊಲೀಸರು ಬಿಡದ ಕಾರಣ ನೀರಾವರಿ ಕಚೇರಿಯಿಂದ ಆರ್ಸಿ ಕಚೇರಿವರೆಗೂ ಪ್ರತಿಭಟನೆ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಎಸ್ಐ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ ಅಕ್ರಮ ಹಿನ್ನೆಲೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಚಾರದಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಮೇ 21, 22ರಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯಲಿದ್ದು 15,000 ಶಿಕ್ಷಕರ ನೇಮಕಾತಿಗಾಗಿ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯಲಿದ್ದಾರೆ. ಈ ವೇಳೆ ತಂತ್ರಜ್ಞಾನ ಬಳಸಿ ಅಕ್ರಮ ತಡೆಯಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪರೀಕ್ಷೆಯಲ್ಲಿ ವಾಚ್ ಬ್ಯಾನ್ ಮಾಡಲಾಗಿದೆ. ಪರೀಕ್ಷಾ ಕೊಠಡಿಯಲ್ಲಿ ವಾಲ್ ಕ್ಲಾಕ್ ಹಾಕಲು ನಿರ್ಧಾರ ಮಾಡಲಾಗಿದೆ. ಪರೀಕ್ಷಾ ಕೊಠಡಿಗಳ ಬಳಿ ಎಲೆಕ್ಟ್ರಾನಿಕ್ ವಸ್ತುಗಳ ನಿಷೇಧ ಸಹ ಮಾಡಲಾಗಿದೆ. ಲೇಟೆಸ್ಟ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿರುವಂಥದ್ದು ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಅದನ್ನು ಕಂಡುಹಿಡಿಯೋದಕ್ಕೆ ಬೇಕಾದಂಥ ಏನು ಅನ್ನೋದಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸಂಜೆ ಒಂದು ಮೀಟಿಂಗ್ ಮಾಡುವಂಥವ್ರು ಇದ್ದೀವಿ. ಆ ಮೀಟಿಂಗ್ ಅವರ ಅನುಭವಗಳನ್ನ ತಗೊಂಡು ಅದು ಮೆಟಲ್ ಡಿಟೆಕ್ಟರ್ನ ಮೂಲಕ ಪಾಸ್ ಆಗಬೇಕಾ, ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. 100% ಅದನ್ನೆಲ್ಲದು CETನ 100% ತುಂಬ ಪಕ್ಕಾ ಯಾವುದೇ ಥರದಲ್ಲಿ ಅಲ್ಲಿ ಲೋಪದೋಷ ಆಗದಂಗೆ ನೋಡ್ಕೊಳ್ಳೋಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ. ರಾಜ್ಯದ ಎಣ್ಣೆ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಸರ್ಕಾರ ಮಾರಾಟಗಾರರ ನಡುವೆ ಸಂಘರ್ಷದಿಂದ ಮದ್ಯ ಪ್ರಿಯರಿಗೆ ಸಂಕಷ್ಟ ಎದುರಾಗಿದೆ. ಸರ್ಕಾರದ E10 ನೀತಿ ಸರ್ಕಾರದ ವಿರುದ್ಧ ಮಾರಾಟಗಾರರ ಸಂಘರ್ಷ ಜೋರಾಗಿದ್ದು, ಇಂದಿನಿಂದ KSBCLನಲ್ಲಿ ಮದ್ಯ ಖರೀದಿ ಬಂದ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ 15 ದಿನ ಮದ್ಯ ವ್ಯಾಪಾರಿಗಳ ಮುಷ್ಕರ ನಡೆಯಲಿದೆ. ಒಂದೊಂದೇ ವಿಭಾಗದಲ್ಲಿ ಎಣ್ಣೆ ಖರೀದಿ ಸ್ಥಗಿತಕ್ಕೆ ನಿರ್ಧರಿಸಿದ್ದು, ಇಂದು ಕಲಬುರಗಿ ವಿಭಾಗದಲ್ಲಿ ಮದ್ಯ ಖರೀದಿ ಬಂದ್ ಮಾಡಲಾಗಿದೆ. ಇದೇ ರೀತಿ ಮೇ 10ರಂದು ಹೊಸಪೇಟೆ, ಬೆಳಗಾವಿ ವಿಭಾಗ, ಮೇ 12ಕ್ಕೆ ಮೈಸೂರು, ಮಂಗಳೂರು ವಿಭಾಗದಲ್ಲಿ ಬಂದ್ ಮಾಡಲಾಗುತ್ತೆ. ಮೇ 19ರವರೆಗೆ ವ್ಯಾಪಾರಿಗಳ ನಿರಂತರ ಹೋರಾಟ ಮಾಡಲು ಸಿದ್ಧರಾಗಿದ್ದು, ಬೇಡಿಕೆ ಈಡೇರಿಸದಿದ್ರೆ ತಿಂಗಳಾಂತ್ಯಕ್ಕೆ ಹೋರಾಟ ತೀವ್ರಗೊಳಿಸಲಾಗುತ್ತೆ ಅಂತ ಸರ್ಕಾರಕ್ಕೆ ಮದ್ಯ ಮಾರಾಟ ಒಕ್ಕೂಟ ವಾರ್ನಿಂಗ್ ಕೊಟ್ಟಿದೆ. 4/4ರಿಂದ ಈ ಇಂಡೆಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ನಮಗೆ ಪೂರ್ವ ಮಾಹಿತಿಯೇ ಇಲ್ಲ. ಏಕಾಏಕಿ ಸ್ಟಾರ್ಟ್ ಮಾಡಿದ್ರು. ಇದನ್ನು ನಾವು ವಿರೋಧ ಮಾಡಿದಾಗ 31ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೆದು ನಾವು ಈ ಇಂಡೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ನಿಮ್ದೇನು ಸಮಸ್ಯೆ ಅಂತ ಕೇಳಿದರು. ನಮ್ಮ ಸಮಸ್ಯೆಗಳನ್ನು, ನಾವು ಹೇಳಿದಂಥ ಸಮಸ್ಯೆಗಳನ್ನು ಅದು 1 ದಿನ 2 ದಿನದಲ್ಲಿ ಅದು ಬಗೆಹರಿಸೋಕ್ಕಾಗಲ್ಲ. 6ನೇ ತಾರೀಕು ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅಂದರೆ ಎಲ್ಲ ಡಿಪೋಗಳಲ್ಲಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯವರೆಲ್ಲ, ಜಿಲ್ಲಾ ಸಂಘದವರು ಮಾಡಿದ್ದಾರೆ. ಮನವಿಯನ್ನು ಕೊಟ್ಟಿದ್ದೀವಿ. ಕನಿಷ್ಠ ಇದೊಂದು ತಿಂಗಳು ನಾವು ಆಗುವ ತನಕ ನಮಗೆ 2 ಪದ್ಧತಿಯನ್ನು ಚಾಲ್ತಿಯಲ್ಲಿಡಿ. ಹೊಸ ಪದ್ಧತಿ ಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ನೀವು ಏಕಾಏಕಿ ಈ ಥರ ಪ್ರಾರಂಭಿಸಿದರೆ ಇದು ತುಂಬ ಕಷ್ಟ ಆಗ್ತದೆ ನಮಗೆ ಅಂತ ಹೇಳಿದ್ದೀವಿ. ಮೈಸೂರಿನಲ್ಲಿ 31 ಅಡಿ ಎತ್ತರದ ಏಕಶಿಲಾ ಹನುಮಂತನ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ. KR ನಗರದ ಚುಂಚನಕಟ್ಟೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆಯಾಗಲಿದೆ. ಮೈಸೂರು ರಾಜವಂಶಸ್ಥ ಯದುವೀರ್ ಮೂರ್ತಿ ವೀಕ್ಷಣೆ ಮಾಡಿದ್ರು. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಂಜನೇಯನ ಮೂರ್ತಿ ನಿರ್ಮಾಣ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಿಜೆಪಿ ನಾಯಕ ತೇಜೇಂದರ್ ಪಾಲ್ ಸಿಂಗ್ ಬಗ್ಗಾ ಬಂಧನ ಖಂಡಿಸಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಎಎಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರು. ಈ ವೇಳೆ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರು ಹರಸಾಹಸವನ್ನೇ ಪಟ್ಟರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಬ್ಯಾರಿಕೇಡ್ ತಳ್ಳಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ವಿಭಿನ್ನ ಬಗೆಯ ಪಾತ್ರಗಳ ಮೂಲಕ ತಮ್ಮ ಅಮೋಘ ನಟನೆಯಿಂದ ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸ್ತಾ ಇರುವ ವಿಜಯ್ ರಾಘವೇಂದ್ರ ಅಭಿನಯದ ರಾಘು ಸಿನಿಮಾದ ಮುಹೂರ್ತ ಬೆಂಗಳೂರಿನ ರಾಮಾಂಜನೇಯ ಗುಡ್ಡ ದೇವಸ್ಥಾನದಲ್ಲಿ ಸರಳವಾಗಿ ನೆರವೇರಿದೆ. ಓಲ್ಡ್ ಮಾಂಗ್ ಸಿನಿಮಾ ಯಶಸ್ಸಿನ ನಂತರ ಶ್ರೀನಿ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ ಗೋಸ್ಟ್ ಅನ್ನುವ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಇದೀಗ ಆನ್ ಏರ್ ಎಂಬ ಹೊಸ ಸಿನಿಮಾದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಇಂದಿನ ಐಪಿಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ ಹಾಗೂ ಮುಂಬೈ ಇಂಡಿಯನ್ಸ್ ಕಾದಾಟ ನಡೆಸಲಿವೆ. ಗೆಲುವಿನ ಲಯಕ್ಕೆ ಮರಳಿರುವ ಮುಂಬೈ ಗುಜರಾತ್ಗೆ ಶಾಕ್ ಕೊಡೋಕೆ ಸಜ್ಜಾಗಿದೆ.